ಯಾವ ರೀತಿಯಾಗಿ ಹಿಂದೂ ಸ್ಥಾನಗಳನ್ನು, ಹಿಂದೂ ದೇವತೆಗಳನ್ನು, ಹಿಂದೂ ಮಂದಿರಗಳನ್ನು ಕೆಡುತ್ತರೋ ಅದೇ ರೀತಿಯಾಗಿ ರಾಯಚೂರಲ್ಲಿರ್ತಕ್ಕಂಥ ಎಲ್ಲ ಅನಧಿಕೃತ ಕಟ್ಟಡಗಳನ್ನು ಕೂಡ ಕೆಡಬೇಕು. ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿ ಇರುವಂತಹ ಸಂತೋಷ್ ಬಡಾವಣೆಯಲ್ಲಿ ದೇವಸ್ಥಾನ ತೆರವು ಕಾರ್ಯಾಚರಣೆ ವಿರೋಧಿಸಿ ಇಂದು ಬಿಜೆಪಿ ನಗರ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿನ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಡಳಿತ ಮತ್ತು ನಗರಸಭೆ ವಿರುದ್ಧ ಅಸಮಾಧಾನವನ್ನು ಹೊರಹಾಕಲಾಯಿತು. ಇನ್ನು ಈ ಒಂದು ದೇವಸ್ಥಾನ ತೆರವು ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಡಳಿತ ಮತ್ತು ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಈ ವೇಳೆ ರಾಯಚೂರು ನಗರದಲ್ಲಿ ಇರುವಂತಹ ಎಲ್ಲ ಅನಧಿಕೃತ ಕಟ್ಟಡಗಳನ್ನು ಒಡೆದು ಹಾಕಬೇಕು, ಇಲ್ಲದೇ ಹೋದಲ್ಲಿ ಕಂಡಲ್ಲಿ ಧಿಕ್ಕಾರ ಹೇಳಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದರು. ಈ ವೇಳೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ಎ ಪಾಪಾರೆಡ್ಡಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಅವರು ಸೇರಿದಂತೆ ಸಾಕಷ್ಟು ಜನ ಬಿಜೆಪಿ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆ ಮಾಡಿದರು. ಈ ವೇಳೆ ಮಾತನಾಡಿದಂತಹ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ತದನಂತರ ಈ ಒಂದು ಪ್ರತಿಭಟನೆಯು ಕೂಡ ಸ್ವಲ್ಪ ತಾರಕಕ್ಕೆ ಏರಿತು. ಕೂಡಲೇ ಎಲ್ಲ ಬಿಜೆಪಿ ಕಾರ್ಯಕರ್ತರು ರಸ್ತೆಗಿಳಿದು ರಸ್ತೆ ತಡೆ ಮಾಡುವ ನಿಟ್ಟಿನಲ್ಲಿ ಮುಂದಾದರು. ಈ ವೇಳೆ ಮಧ್ಯೆ ಪ್ರವೇಶಿಸಿದ ಪೊಲೀಸರು ರಸ್ತೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಟ್ರಾಫಿಕ್ ಕ್ಲಿಯರ್ ಮಾಡುವ ನಿಟ್ಟಿನಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನು ವಶಪಡಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಮೊದಲಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರನ್ನು ವಶಕ್ಕೆ ಪಡೆದು ವಾಹನದಲ್ಲಿ ಕಳುಹಿಸಿದರು. ತದನಂತರ ಎಲ್ಲ ಬಿಜೆಪಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ವಾಹನಗಳಲ್ಲಿ ಬೇರೆಡೆಗೆ ಸಾಗಿಸಲಾಯಿತು. ಸಭೆಯಲ್ಲಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ. ಸಂತೋಷ್ ನಗರದಲ್ಲಿರುವಂತಹ ಶಾಲೆಯ ಜಾಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಆ ಶಾಲೆ ಮುಂದೆ ಇಲ್ಲ ಹಿಂದಗಡೆ ಇರುವಂತಹ ಲೇಔಟ್ ನಲ್ಲಿ ಶಿಫ್ಟ್ ಮಾಡ್ಬೇಕಂತೇಳಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ. ಇಷ್ಟಾಗಿರೋ ನೀವು ನಿನ್ನೆನೆ ತೆರವು ಕಾರ್ಯಾಚರಣೆ ಮಾಡ್ತಿದ್ರಿ ಅಂದ್ರೆ ಇದರಿಂದ ಯಾರ ಕುಮ್ಮಕ್ಕಿದೆ, ಯಾರ ಕೈವಾಡಿ ಇದೆ ಅಂತೇಳಿ ನೀವು ಬಹಿರಂಗ ಪಡಿಸ್ಬೇಕು. ನೀವು ಸರ್ಕಾರ ಇಷ್ಟೇ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ಬೇಕಂತ ನೀವು ಬಯಸಿದ್ರೆ ಎಷ್ಟು ದಬ್ಬಾಳಿಕೆ ಮಾಡಕ್ ಸ್ವಾಮಿ ಆಗ್ತದ ಸ್ವಾಮಿ? ನೀವು ಎಷ್ಟು ಜನ ಪೊಲೀಸರನ್ನ ಕರ್ಕೊಂಡ್ ಬರ್ತೀರಿ? ಎಷ್ಟು ದಿನ ಕರ್ಕೊಂಡ್ ಬರ್ತೀರಿ ಪೊಲೀಸರನ್ನ? 24 ಗಂಟೆ 365 ದಿನ ನೀವು ಪೊಲೀಸರನ್ನ ಕರ್ಕೊಂಡ್ ಬರ್ತೀರಾ? ಕರ್ಕೊಂಡ್ ಬನ್ನಿ ನೋಡೋಣ. ಹಂಗಾರೆ ಎಷ್ಟು ದಿನ ನೀವು ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ? ಎಷ್ಟು ದಿನ ನೀವು ಅದನ್ನ ಕಾಯಕ್ಕೆ ಸಾಧ್ಯ ಆಗ್ತದ ನೋಡೋಣ, ನಾವು ನೋಡ್ತೀವಿ. ಇಂಥ ತುಷ್ಟೀಕರಣದ ರಾಜಕಾರಣ ಮಾಡೋದು ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಬಿಡಬೇಕು. ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ಕಾನೂನು ಬೇರೆ ಬೇರೆ ಸಮಾಜಕ್ಕೆ ಬೇರೆ ಬೇರೆ ಒಂದೊಂದು ಕಾನೂನು ಇರಂಗಿಲ್ಲ. ಈ ನೆಲದಲ್ಲಿ ವಾಸಿಸುವಂತ ಎಲ್ಲ ಜನ